Foodcast with Srinath. A podcast with half food. Srinath Dosa tasty bites. Chat Madi enjoy chesi. Friends gather, stories share. Meru atitya sweekarisi. ಮಾತುಕತೆಯಿಂದ ಸಂಭ್ರಮಿಸಿ Foodcast with Srinath. ನಮಸ್ಕಾರ ಫ್ರೆಂಡ್ಸ್, ಒನ್ಸ್ ಅಗೇನ್ ಮತ್ತೆ ಶ್ರೀನಾಗ್ ಬಂದಿದ್ದೀನಿ. ಫುಡ್ಕಾಸ್ಟ್ ವಿತ್ ಶ್ರೀನಾಗ್ ಅಟ್ ದಾಸೋಹಂ. ನಮ್ಮ ಈ ಮುಂದಿನ ಸೆಗ್ಮೆಂಟ್ನ ಶುರು ಮಾಡೋಣ. ಧಗೆ 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 ಇದು ನಿನ್ನನ್ನು ನೀನು ಅರಿಯುವ ಬಗೆ, ಇದು ಹೊಸ ಬಗೆ, ಹೊಸ ಬದುಕಿನ ಬಗೆ, ನಗೆ ಉಕ್ಕಿಸುವ ಬಗೆ, ಧಗೆ 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 ಇದು ಹೊಸತನದ ಬಗೆ, ಅಮ್ಮನ ಪ್ರೀತಿಯ ಬಗೆ, ಮಧುರ ಮಮತೆಯ ಬಗೆ, ಸತಿಪತಿಯೊಂದಾಗುವ ಬಗೆ, ಹಸಿಗರ ಧಗೆ. ನಮ್ಮೆಲ್ಲರ ನೆಚ್ಚಿನ ಸಂಗೀತ ನಿರ್ದೇಶಕರು, ಆತ್ಮೀಯರು, ನಮಗೆ ಕ್ರಿಯೇಟಿವ್ ಡೈರೆಕ್ಟರು, ಎಲ್ಲದಕ್ಕಿಂತ ಪ್ರೀತಿ ಪಾತ್ರರು ನಮ್ಮ ಬ್ರದರ್ ಕೆ ಎಂ ಇಂದ್ರಾಜಿ ಬಂದಿದ್ದಾರೆ. ಇಂದ್ರಾಜಿ, ಮೋಸ್ಟ್ ವೆಲ್ಕಮ್ ಟು ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಇನ್ ಫುಡ್ಕಾಸ್ಟ್ ವಿತ್ ಶ್ರೀನಾಗ್ ಅಟ್ ದಾಸೋಹಂ. ಕಾನ್ಸೆಪ್ಟ್ ನಮ್ದಾದ್ರೂ ರಿಯಲೈಸ್ ಮಾಡ್ತಿರೋದು ಅವರು, ಅವ್ರಿಗೊಂದು ಅನಂತ ವಂದನೆಗಳು. ಆ್ಯಂಡ್ ಛಾಯಾಗ್ರಾಹಕರು ಟೀಮಿನ ನಾವು ಏನೇ ನೋಡಿದ್ರು ಪರದೆ ಮೇಲೆ ಅದನ್ನೆಲ್ಲ ಅದ್ಭುತವಾಗಿ ಸೆರೆ ಹಿಡಿಯೋಕ್ಕಂಥ ಕಲಾತ್ಮಕವಾದಂಥ ಆರ್ಟ್ ಫ್ರೇಮ್ಸ್ನ ಒಂದೊಂದು ಕೂಡಿಸ್ಕೊಂಡ್ಬಂದಿರ್ತಾರೆ. ಅವರಿಗೆ ಅವರ ಟೆಕ್ನಿಕ್ಸ್ಗೆ ನಾವು ಎಷ್ಟು ಹೇಳಿದ್ರು ಸಾಲದು. ಆನಂದ್, ನಮಸ್ಕಾರ ಆನಂದ್ ಸಾಹೇಬ್ರೆ, ತಾವು ಬಂದಿದ್ದಕ್ಕೆ ಒಳ್ಳೇದಾಯ್ತು. ತಮ್ಮ ಎರಡನೇ ನೇಮು ಬಂಡಿವಾರ ಅಂತಿದೆ, ಜಿಂಡುವಾರ ಅಂತ. ಜಿಂಡುವಾರ, ಈ ಜಿಂಡುವಾರ ಅಂದ್ರೆ ಏನು ಅಂತ? ಜಿಂಡುವಾರ ಅಂದ್ರೆ ಅದೇ ನಮ್ಮ ತಂದೆ ಅವರ ಸರ್ನೇಮು. ಅದು ನಮಗೂ ಅದೊಂದು ಊರಿದೆ. ಓಕೆ, ನಾನು ನೋಡಿಲ್ಲ ಜಿಂಡುವಾರ ಅಂತ. ನಮ್ಮ ಪ್ರಾಪರ್ ಬಂದ್ಬಿಟ್ಟೆಲ್ಲ ಹುಬ್ಳಿ. ಹುಬ್ಳಿ ಕಡೆಯವರು. ಹುಬ್ಳಿಯಿಂದ ಬಂದಿದ್ರೇನ್ರಿ ಸಾಹೇಬ್ರ? ಹೆಂಗಿದ್ದೀರಿ ನೀವು? ಆರಾಮೇನು? ವೆರಿ ಗುಡ್ ಶ್ರೀ. ಥ್ಯಾಂಕ್ ಯು ಸೋ ಮಚ್ ಸರ್, ತಾವು ಬಂದಿದ್ದಕ್ಕೆ. ನಾವು ಫುಡ್ಕಾಸ್ಟ್ ವಿತ್ ಶ್ರೀನಾಗ್ ಮತ್ತು ದಾಸೋಹಂ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ವಿ. ಅದಕ್ಕೆ ಧಗೆ ಟೀಮನ್ನು ರೆಪ್ರೆಸೆಂಟ್ ನಾವು ಕರೆದಿದ್ವಿ. ಧಗೆ ಟೀಮ್ ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು, ನಮ್ಮ ಉಪಾಸ್ಯ ಸಾಹೇಬರು ಎಲ್ಲ ಬಂದಿದ್ದರು. ನೀವು ಜಾಯ್ನ್ ಆಗಿರೋದು ತುಂಬ ಖುಷಿ. ನಿಮ್ಮ ಅನುಭವ ಹೇಳಿ, ಧಗೆ ಹೇಗಿತ್ತು? ಧಗೆ ಏನು ಅಂದರೆ, ಇವರು ಕತೆ ಹೇಳೋರು ನನಗೆ. ವಾರಕ್ಕೆ ಒಂದು 2-3 ಕತೆ ಹೇಳೋರು. ಒಂದಿನ ಬಂದ್ಬಿಟ್ಟು ಇದು ಹೇಳಿದಾಗ ಫಸ್ಟ್ ಇದನ್ನು ಮಾಡೋಣ, ಬೇರೆ ಯಾವುದು ಮಾಡೋದು ಬೇಡ. ಅರೆ ವಾ, ಫಸ್ಟ್ ಇದನ್ನ ಮಾಡ್ಬಿಡೋಣ, ಆಮೇಲೆ ಬೇಕಾದ್ರೆ ಎಷ್ಟಾದ್ರೂ ಮಾಡೋಣ ಸಿನಿಮಾ, ಫಸ್ಟ್ ಇದನ್ನ ಮಾಡೋಣ ಅಂತ ಗಡ್ ಬಿದ್ದು ನಾನು. ಫ್ಯಾಂಟಾಸ್ಟಿಕ್. ತಮ್ಮ ಈ ಸರ್ ಇಂಡಸ್ಟ್ರಿಯಲ್ಲಿ ತಾವು ಮಾಡಿ ತುಂಬಾನೇ ಎಕ್ಸ್ಪೀರಿಯನ್ಸ್ ಇರುತ್ತೆ. ತಮ್ಮದು ಒಂದು ಸಣ್ಣ ಕಿರುಪರಿಚಯ ನಮ್ಮ ಪ್ರೇಕ್ಷಕರಿಗೆ ಸರ್. ನಾನು ಪ್ರೇಮ್ ಅವ್ರ ಸಿನಿಮಾ DK ಅಂತ ಬಂತು. ಓಕೆ, ಅಲ್ಲಿಂದ ಇಂಡಿಪೆಂಡೆಂಟ್ ಕ್ಯಾಮ್ರಾ ಆಗಿ ಇಲ್ಲಿ ತನಕ ಮಾಡ್ಕೊಂಡು. ಫ್ಯಾಂಟಾಸ್ಟಿಕ್ ಸರ್, ಫ್ಯಾಂಟಾಸ್ಟಿಕ್. ಆಮೇಲೆ 2000 ಇಂದ ಕರೆಯ, ಎಕ್ಸ್ಕ್ಯೂಸ್ ಮೀ, ಜೋಗಿ, ಅದಕ್ಕೆಲ್ಲ ಒಂದು ಪಾರ್ಟ್ ಆಗಿ ಅಸೋಸಿಯೇಟ್ ಕ್ಯಾಮ್ರಾ ನಂತರ ಅವ್ರ ಜೊತೆ. ಓಹೋ, ಒಳ್ಳೆ ಗಡ್ಡೆಗಳಲ್ಲಿ ತಾವು ಬೆಳೆದು ಬಂದಿದ್ದೀರಿ. ವೆರಿ ಗ್ರೇಟ್ ಸರ್. ಸರ್, ಈಗಿನ ಕ್ಯಾಮ್ರಾ ಮತ್ತು ಫೋಟೋಗ್ರಫಿಗೂ ಹಳೆ ಫೋಟೋಗ್ರಫಿಗೂ ಕ್ಯಾಮ್ರಾಗ್ರಫಿಗೂ ಅಂದರೆ ಏನು ವ್ಯತ್ಯಾಸ ಇದೆ? ಈಗೆಲ್ಲ ಗಿಂಬಲಲ್ಲೂ ಮೊಬೈಲಲ್ಲೂ ಹಿಡ್ಕೋತಾರೆ. ಬಟ್ ವಾಟ್ ಯು ಸೇ ಆನ್ ದಟ್? ಒಂದೆರಡು ಸೆಗ್ಮೆಂಟಲ್ಲಿ ಎಷ್ಟು ಹೇಳ್ಬೋಣ ಸರ್? ಏನಂದ್ರೆ ಈಗ ಏನಾಗಿದೆ, ಒಂದು ನೆಗೆಟಿವ್ ಕ್ಯಾಮ್ರಾನ ಪ್ಯಾನ್ ಮಾಡ್ಬೇಕಂದ್ರೆ ಸುಮ್ಮನೆ ನಾವು ಹಿಂಗೆ ಪ್ಯಾನ್ ಮಾಡ್ಬೇಕಂದ್ರೆ ಒಂದ್ಸತಿ ಮಾನಿಟರ್ ಮಾಡ್ತೀವಿ. ಕರೆಕ್ಟ್. ನಾನು ಸುಮ್ಮನೆ ಒಂದು ಪ್ಯಾನ್ ಮಾಡೋದು. ಈಗ ಆರ್ಟಿಸ್ಟ್ಗಳು ಮಾನಿಟರ್ ಮಾಡ್ತಾರೆ, ಹಂಗಾಗ್ಬಿಟ್ಟಿದೆ. ಹೌದು ನೋಡಿ. ಆಕ್ಷನ್ ಅಂದ್ಬಿಡ್ತಾರೆ, ಇನ್ನೂ ಡೈಲಾಗೇ ಕೊಡ್ತಾರೆ. ಆತರ ಇರೋರು ಈಗ ಸಿನಿಮಾಗಳು ಇದಾರೆ. ಒಂದು ಸೀರಿಯಸ್ನೆಸ್ ಇರಲ್ಲ.
ಹಿಂಗೆ ಓಕೆ ಈಗ ಹಿಂಗಿದೆ ಟೈಮು ಅದ್ರ ತಕ್ಕನಾಗಿ ಮಾಡ್ಕೊಂಡು ಹೋಗ್ಬೇಕು, ನಾವು ಹಂಗೆ ಹೋಗ್ತಾ ಇದ್ದೀವಿ. ಸರ್ ಈಗ ನಾವೆಲ್ಲ ಅದೇ ಬೋಟ್ ಅಲ್ಲಿ ಇದೀವಿ. ಎಲ್ಲ ಈಗ ಒಂದೇ ದೋಣಿಯ ಪ್ರಯಾಣಿಗರು. ಈ ಮಾತೇನ್ ಇಲ್ಲಿದ್ದು ಕೇಳಿದ್ರ ಬೇರೆದು ಕೇಳಿದ್ರ? ಈಗಿರೋದಕ್ಕೂ ಅವಾಗಿರೋದಕ್ಕೂ ಎಷ್ಟು ಡಿಫ್ರೆನ್ಸ್, ವ್ಯತ್ಯಾಸ ಒಂದು ನೆಗೆಟಿವ್. ಪ್ರಿಪೇರ್ ಆಗಿ ಸಿನಿಮಾ ಮಾಡಿದ್ರು, ಈಗ ಸಿನಿಮಾ ಮಾಡಿ ಪ್ರಿಪೇರ್ ಆಗ್ತಾರ. ಅದೇ ಒಂದು ಶಾರ್ಟ್ ತೆಗಿಬೇಕಂದ್ರೆ ಸರ್ ಆರ್ಟಿಸ್ಟ್ ಇಂದ ಎಲ್ಲ ಮಾನಿಟರ್ ಮಾಡೋದು. ಈಗ ಯಾರು ಮಾಡ್ತಾರೆ? ರೆಡಿ ಒಂದ್ ಸತಿ ಒಂದು ಡೈಲಾಗು ಹೇಳಿರಲ್ಲ, ರೆಡಿ ಅಷ್ಟೇ. ಆಮೇಲೆ ಅದು 10-15 ಇಲ್ಲ. ಅದಕ್ಕೆ ಈಗ ಕ್ಯಾಮ್ರಾಮನ್ ಸರ್ ನಾನು ಕಾರಣ ಏನಂದ್ರೆ, ಅಷ್ಟು ಈಸಿ ಆಗಿದ್ ಕಾರಣ ಏನಂದ್ರೆ, ಆಗ ರೀಲ್ಸ್ ಇತ್ತು, ಜರ್ರ ಅಂತ ಒಂದು ಸೆಕೆಂಡ್ ಹೊಡ್ಬಿಟ್ರೆ ಅಲ್ಲಿ 200-300-1000 ರೂಪಾಯಿ ಹೊರಟೋಗೋದು. ಇವಾಗ ನೀವು 2 ತಾಸು ಸುತ್ತಿದ್ರು ಎಲ್ಲಿ ಒಂದು ಫುಟೇಜ್ ಡಿಲೀಟ್ ಮಾಡಿದ್ರೆ ಮತ್ತೆ ಅದೇ ಉಳಿಯುತ್ತೆ ಅನ್ನೋದು ಒಂದು ಈಸಿ ಆಗಿ ಟೈಮ್ ಇಸ್ ಮನಿ ಅಲ್ವಾ? ಟೈಮ್ ಇಲ್ಲಿ ಜಾಸ್ತಿ ವೇಸ್ಟ್ ಆಗುತ್ತೆ, ವಿತೌಟ್ ಮಾನಿಟರ್ ಜಾಸ್ತಿ ವೇಸ್ಟ್ ಮಾಡ್ತಾರೆ. ಹೌದು ಸರ್. ಅಲ್ಲ ರಿಹರ್ಸಲ್ ಮಾನಿಟರ್ ಅದೆಲ್ಲ ಮಾಡ್ಕೊಂಡಾಗ ಆರ್ಟಿಸ್ಟ್ ಪ್ರಿಪೇರ್ ಆಗಿ ಬಂದಾಗ ಅದ್ರದ್ದು ಔಟ್ಪುಟ್ ಚೆನ್ನಾಗಿರುತ್ತೆ. ಕೆಲವು ಮೆಥಡಿಸ್ಟ್ ಆರ್ಟಿಸ್ಟ್ ಗಳು ಇರ್ತಾರೆ, ಅವ್ರು ಏನಾಗ್ತಾರೆ ಒಳಗೆ ಪರ್ಕಾಯ. ಈಗ ನಮ್ಮ ಉಪಾಸ ಸಾಹೇಬ್ರು ಏನ್ ಕೊಟ್ರು ನಿರಾಳಗಳವಾಗಿ ಅದನ್ನ ನುಂಗಿ ಅಲ್ಲಿ ಸ್ಕ್ರೀನ್ ಮೇಲೆ ಟೇಕ್ ಒನ್ ಆರ್ಟಿಸ್ಟ್ ಅಂದ್ರೆ ಉಪಾಸ ಅಲ್ವಾ? ಕೇಳಿ ಬೇಕಾದ್ರೆ ಹೌದು ಒನ್ ಮೋರ್ ಇಲ್ಲ ಅಲ್ವಾ? ಶಾರ್ಟ್ ಒನ್ ಮೋರ್ ಇಲ್ಲ, ಮತ್ತೆ ಹೇಳಿದ ತಕ್ಷಣ ನೋಡಿ ಸರ್. ಆಮೇಲೆ ಈ ಶೂಟಿಂಗ್ ಆಗಿದ್ದು ತುಂಬಾ ಟೈಟ್ ಡೇಸ್ ಅಲ್ಲಿ ಎಷ್ಟು ಫುಟೇಜ್ ಬಂದಿದೆ ಅಂದ್ರೆ ಅಲ್ವಾ? ನಾವು 3 ಗಂಟೆನೂ ಮಾಡ್ಬೋದು ಸಿನಿಮಾ, 4 ಗಂಟೆನೂ ಮಾಡ್ಬೋದು, ಅಷ್ಟು ದೊಡ್ಡದಿದೆ ಸಿನಿಮಾ. 4 ಗಂಟೆ ಎಡಿಟಿಂಗ್ ಮುಂಚೆ 4 ಗಂಟೆ ಸಿನಿಮಾನೇ ಇರ್ತದ. ನಾ ಎಡಿಟ್ ಮಾಡಿ 2 ಅವರ್ ತಂದಿರೋದು. ಅದು ನಂದೇನಂತಂದ್ರೆ ತುಂಬಾ ಕಮ್ಮಿ ಟೈಮಲ್ಲಿ ಜಾಸ್ತಿ ಶಾರ್ಟ್ಸ್ ತಕ್ಕೊಟ್ರೆ ಎಡಿಟರ್ಗೆ, ಅವ್ರ ಎಡಿಟಿಂಗ್ ಚೆನ್ನಾಗಿ ಕರೆಕ್ಟ್. ಹೌದು, ಅದೊಂದು. ಆಮೇಲೆ ಮ್ಯೂಸಿಕ್ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಜಾಸ್ತಿ ಶಾರ್ಟ್ಸ್ ಇದ್ರೆ. ಆರ್ಟಿಸ್ಟ್ ಅಪ್ರಿಸಿಯೇಷನ್ ಸಿಗ್ಬೇಕು ಅಂದ್ರೆ ಕ್ಯಾಮರಾಮನ್ ಇಂದ ಹೇಳ್ಬೇಕು. ಆಕ್ಷನ್ ಕಟ್ ಒಳಗೆ ಒಂದ್ ಕಣ್ಣಲ್ಲಿ ನೋಡ್ಬಿಟ್ಟಿರ್ತಾರೆ ಅವ್ರದ್ದು ಏನ್ ಕತೆ ಅಂತ. ಅದನ್ನೇ ಕೇಳ್ತಾ ಇನ್ನ ಒಂದೇನಂದ್ರೆ, ಈ ಸಿನಿಮಾಕ್ಕೆ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಆಸ್ ಎ ನಿರ್ದೇಶಕನಾಗಿ ನಮ್ಮ ಒಂದು ದೃಷ್ಟಿಕೋನ, ಆಮೇಲೆ ನಿರ್ಮಾಪಕರ ಒಬ್ಬ ಕ್ಯಾಮರಾಮನ್ಗೆ ಆಗ್ಲಿ ಒಬ್ಬ ಆರ್ಟಿಸ್ಟಿಗೆ ಸಮಯ ಮತ್ತು ಸವಲತ್ತುಗಳು ಚೆನ್ನಾಗಿದೆ. ನಿಮಗೆ ನೋಟ ಹೊರಗಡೆ ಚೆನ್ನಾಗಿ ಬರುತ್ತೆ. ಕಾಮ ಪ್ರೇಮದ ಹಾಸಿಗೆ ಧಗೆ ಸಾವು ನೋವಿನ ಧಗೆ. ಆ ಮ್ಯೂಸಿಕ್ ನೀವು ಸರ್ ಇದ್ರ ಸರ್ ಅದೊಂದು ಹಾಡು ಕೇಳಿಸಿದ್ರು ಏನ್ ಚೆನ್ನಾಗಿತ್ತು ಸರ್. ಅದು ನಿಮ್ದೇ ಇದು ಮೂವಿದ ಹಾಡಿತ್ತು ಅನ್ಸುತ್ತೆ. ನನಗೆ ಕೇಳಿಸಿದ್ರು, ಆ ಸೌಭಾಗ್ಯ ನಮಗೆ ಸಿಕ್ತು. ನಾವು ಒಳಗೆ ಅವ್ರ ಜೊತೆ ಕೂತಿದ್ದಾಗ ಇದೆಲ್ಲ ನೋಡ್ಬಿಡ್ತೀವಿ. ನೀವು ರಿಲೀಸ್ ಮಾಡಕ್ ಮುಂಚೆ ನಾವು ಒಂದೊಂದು ಸ್ವಲ್ಪ ಕೇಳ್ಕೊಂಡ್ಬಿಡ್ತೀವಿ. ಹಾಗಾಗಿ ತುಂಬಾ ಚೆನ್ನಾಗಿದೆ ಸರ್ ನಿಮ್ಮ ಅನುಭವ. ನಮ್ಮ ಈ ಟೀಮ್ ಜೊತೆ ದಗೆ ಟೀಮ್ ಜೊತೆ ವರ್ಕ್ ಮಾಡಿದ್ದು ತಮ್ಮ ಅನುಭವ ನಮಗೆ ನಾವು ಕಾತುರದಿಂದ ಕಾಯ್ತಾ ಇದ್ದೀವಿ. ಓವರ್ ಟು ಇದ್ರಾಜ್ ಸರ್. ನಮಸ್ಕಾರ. ಮೊದಲಿಗೆ ನಿಮ್ಮ ಫುಡ್ ಕ್ಯಾಸ್ಟ್ ವಿತ್ ಶ್ರೀನಾಥ್ಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ದಾಸೋಹಂ ನಿಮ್ಮ ಆ ಪುರಾತನ ಅಥವಾ ಪ್ರಾಚೀನತೆ ನಿಮ್ಮ ಹೋಟೆಲ್ನಲ್ಲೂ ನೀವು ತಂದಿರೋದಕ್ಕೆ ನಾವು ನಿಜವಾಗ್ಲೂ ಈ ಮಣ್ಣಿನ ಒಂದು ವಾಸನೆಗೆ ಈ ಹೋಟೆಲ್ನಲ್ಲಿ ಇರೋದಕ್ಕೆ ಈಗ ಮತ್ತೊಮ್ಮೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್, ಸಿನಿಮಾ ಇದೆಯಲ್ಲ, ಈ ಧಗೆ ಸಿನಿಮಾ ಬಗ್ಗೆ ಸಂಗಮೇಶ್ ಸರ್ ನನಗೆ ಫೋನ್ ಮಾಡಿ ಹೇಳಿದ್ರು, ಈ ಥರದ್ದೊಂದು ಸಿನಿಮಾ ಇದೆ, ಸಿನಿಮಾ ಚಿಕ್ಕದು ಅಂತ ನಾನು ಹೇಳಲ್ಲ ಇದನ್ನು. ಯಾಕೆಂದರೆ ಚಿಕ್ಕದು ಯಾವಾಗುತ್ತೆ, ಕಾನ್ಸೆಪ್ಟ್ ಯಾವಾಗ ಭಾಳ ದೊಡ್ಡದಾಗಿದೆ. ಇದಕ್ಕೆ ಬ್ಯಾರಿಯರ್ಸೇ ಇಲ್ಲ, ಚೌಕಟ್ಟುಗಳಿಲ್ಲ, ಆ ಥರದ ಕಂಟೆಂಟ್ ಅದು. ಆದರೆ ಬೇರೆ ವ್ಯವಹಾರಿಕವಾಗಿ ಮಾತಾಡಿದಾಗ ನಾವು ಆ ಥರದ್ದು ಬಂದಾಗ ನಾನು ಕೂಡ ಒಂದು ನಾರ್ಮಲ್ ಸಿನಿಮಾ ಇರ್ಬೋದು ಅಂತ ನನಗೇನು ಆ ಥರ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಆಮೇಲೆ ಬಂದು ನಮ್ಮ ಡೈರೆಕ್ಟರ್ ಈಶ್ವರ್ ಸರ್ ಬಂದು ಸಿನಿಮಾ ತೋರಿಸಿದಾಗ ರಿಯಲಿ ನಾನು ಕಳೆದೋಗಿದೆ ಅಂತ ಹೇಳ್ಬೋದು. ಏನು ಈ ಥರ ಮಾಡಿಬಿಟ್ಟಿದಾರಲ್ಲ, ಅದು ಸಿಕ್ಕಂಥ ಕಡಿಮೆ ಅವಕಾಶದಲ್ಲಿ, ಕಡಿಮೆ ದಿನದಲ್ಲಿ ಅಥವಾ ಎಲ್ಲವೂ ಸರಿ ಅಂಥದ್ರಲ್ಲಿ ಈ ಥರ ಒಂದು ಕಂಟೆಂಟ್ ಬಂದಿದೆಯಲ್ಲ ಅಂದ್ಬಿಟ್ಟು ನಾವು ಚರ್ಚೆ ಮಾಡಿದ್ವಿ. ನಿಜವಾಗ್ಲೂ ಈ ಸಿನಿಮಾ ವರ್ಕ್ ಆಗುತ್ತೆ, ಅದು ಇಂಟ್ಯೂಷನ್ ಅನಿಸ್ಬಿಡುತ್ತೆ ನಮಗೆ. ಸೊ ಅದು ಅಲ್ಲದೆ ಮ್ಯೂಸಿಕ್ಗೆ ಜಾಗ ಇದೆ. ಹೇಗೆ ಅಂದರೆ ಮಂಜಮ್ಮ ಜೋಗತಿ ಮಾತೆಯವರು ಅವ್ರ ಪಾತ್ರ ಜಾನಪದ ಕಲಾವಿದರು ಮೊದಲೇ ಏನಂತಾರೆ ಜೋಗವನ ಗೀತೆಗಳು ಇರ್ತವೆ. ಹೌದೌದು, ಚೌಡಿಕೆ ಪದಗಳು, ಈ ತರದ್ದೆಲ್ಲ ಇರೋದು ಸಿಕ್ಕಿದ್ರೆ ನಮ್ಗೆ ಜನಪದ ಅದು ನೋಡಿದ ತಕ್ಷಣ ನನ್ಗೆ ಖುಷಿ ಆಗೋಯ್ತು. ಇಷ್ಟಿದೆ ಕಂಟೆಂಟ್, ಮ್ಯೂಸಿಕ್ ಅಷ್ಟು ಜಾಗ ಬಿಟ್ಬಿಟ್ಟಿದ್ದಾರೆ. ಸೂಪರ್, ಅಷ್ಟು ಜಾಗ ಇದೆ. ಡ್ರೈ ಲ್ಯಾಂಡ್, ಬಿಸಿಲು, ಮತ್ತೆ ಈ ಮಂಜಮ್ಮ ಜೋಗತಿ ಅವ್ರು ಹಾಡ್ತಾ ಹೋಗುವಂಥದ್ದು, ಇದೆಲ್ಲ ಬಂದಾಗ ಏನ್ ಮಾಡೋಣ ಅಂತ ನಾವು ಚರ್ಚೆ ಮಾಡಿದ್ವಿ ಕುತ್ಕೊಂಡು. ಡೈರೆಕ್ಟ್ರು, ನಾನು, ಸಂಗಮೇಶ್ ಸರ್ ಎಲ್ಲ ಡಿಸೈಡ್ ಮಾಡಿದಾಗ ಅಲ್ಲಿ ಹಾಡ್ತಾ ಹೋಗುತ್ತೆ ಆ ಕ್ಯಾರೆಕ್ಟರ್. ಆ ಡ್ರೈ ಲ್ಯಾಂಡ್ ಅಲ್ಲಿ ಆ ಮಜ್ಜಿಗೆ ಮತ್ತೆ ನೀರನ್ನ ಹೊತ್ಕೊಂಡು ಮಡಿಕೆಯಲ್ಲಿ ಹಾಡ್ತಾ ಹೋಗುವಂಥದ್ದು ಒಂದು ಸಾಕಷ್ಟು ಸಿಚುವೇಶನ್ಸ್ ಇದೆ. ಧಗೆ ಧಗೆ
ಧಗೆ ಧಗೆ ಇದು ನಿನ್ನನ್ನು ನೀನು ಅರಿಯುವ ಬಗೆ ಇದು. ಇದನ್ನ ಲೈವ್ ಆಗಿ ಆ ತರದ ಚೌಡಿಕೆ ಪದಗಳನ್ನೇ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಡಿಸ್ಕಷನ್ ಬಂದ್ವಿ ನಾವು. ಆಗ ಸಿದ್ದಮ್ಮ ಜೋಗತಿ ಅಂತ ಸಿದ್ದಮ್ಮ ಜೋಗತಿ ಅವರು ಅವಾರ್ಡ್ ಅವರು ಕೂಡ ಆಕೆ ಕೂಡ ಬಹಳ ಜನಪದ ಗಾಯಕಿ. ತುಂಬಾ ಫೇಮಸ್. ಹೌದು, ಚೌಡಿಕೆ ಪದಗಳನ್ನ ಹಾಡುವಂತ ಬಹಳ ಅತ್ಯುತ್ತಮ ಚೌಡಿಕೆ ಪದ ಗಾಯಕಿ. ಅಂದ್ರೆ ಹೆಂಗಿರುತ್ತೆ ಸರ್? ಅದಂದ್ರೆ ಈ ಚೌಡಿಕೆ ಅಂದ್ರೆ ಚೌಡಿಕೆ, ಟಿಂಗ್ 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 ಅದೇ ಅಂತ ಚೌಡಿ, ಅದೇ ಚೌಡಿ. ಆ ಚೌಡಿಕೆನ ಓ, ಬಳಸ್ಕೊಂಡು ಇವ್ರು ಹಿಂಗ್ ಅನ್ಕೊಂಡ್ ಹಿಂಗ್ ಅಂತ ಹೌದು, ಶ್ರುತಿ ಅಂತ ಒಂದು ಬರುತ್ತೆ, ಅದ್ರ ಜೊತೆಗೆ ಒಂದು ಇದು ಬರುತ್ತೆ, ದುಂಬಿ ತರ ಬರುತ್ತೆ, ಟಿಂಗ್ ಟಿಂಗ್ ಡುಂಗ್ ಡುಂಗ್ ಅಂತ ಆ ತರ. ಓ, ಟೊಂಕು 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 ಟೊಂಕು. ಸೊ ಇವನ್ನೆಲ್ಲ ಬಳಸ್ಕೊಂಡು ಅವ್ರದ್ದೊಂದು ಇದೊಂದು ಏನಂತಾರೆ ಒಂದು ಟೀಮ್, ಅದು ಒಂದು 4 ಜನ ಇರುವಂತ ಟೀಮ್ ಚೌಡಿಕೆ ಪದಗಳನ್ನ ಹಾಡ್ತಾರೆ. ನಾವು ಸರ್ಚ್ ಮಾಡಿದ್ವಿ ಸುಮಾರು, ಎಲ್ಲೆಲ್ಲಿ ಸಿಗ್ತಾರೆ ಆಲ್ ಓವರ್ ಕರ್ನಾಟಕ ಎಲ್ಲ ಚೆಕ್ ಮಾಡಿದಾಗ ಸಿದ್ದಮ್ಮ ಜೋಗತಿ ಅವ್ರು ಸಿಕ್ತರು. ಅಬ್ಬಬ್ಬಾ. ಅವ್ರ ಧ್ವನಿ ಅಂದ್ರೆ ಒಂದು ಮ್ಯಾಚ್ ಆಗ್ಬೇಕಾಗಿತ್ತು, ಮತ್ತೊಂದು ವಿಶೇಷವಾಗಿ ಅನಿಸ್ಬೇಕಾಗಿತ್ತು ಧ್ವನಿ. ಸೊ ಅಲ್ಲಿ ಸಿಕ್ಕಿದ್ದೆ ಸಿದ್ದಮ್ಮ ಜೋಗತಿ. ಅವ್ರನ್ನ ಮಾತಾಡಿ ಅವ್ರ ತಂಡವನ್ನ ಕರೆಸ್ಕೊಂಡು ನಮ್ಮ ಸಂಗಮೇಶ್ ಸಾಹೇಬ್ರ ಸ್ಟುಡಿಯೋ ಇದೆ, ಸಾಯಿ ಸ್ಟುಡಿಯೋಸ್ ಅಂತ, ಆ ಸ್ಟುಡಿಯೋದಲ್ಲಿ ಅವ್ರನ್ನೆಲ್ಲ ಕರೆಸ್ಕೊಂಡು, ಆಮೇಲೆ ಇನ್ನೊಂದು ನಮ್ಗಿದ್ದಂತ ಸವಾಲು ಏನು ಅಂತಂದ್ರೆ, ಅವರು ಈ ಟ್ರೈನ್ಡ್ ಗಾಯಕರಲ್ಲ, ಲೈಕ್ ಸ್ಟುಡಿಯೋ ಅಟ್ಮಾಸ್ಫಿಯರ್ಗೆ ಆಂಬಿಯನ್ಸ್ಗೆ ಹೊಂದಾಣಿಕೆ ಇರಲ್ಲ ಅವ್ರಿಗೆ. ಅಂದ್ರೆ ಅವ್ರಿಗೆಲ್ಲ ಒಟ್ಟಿಗೆ ವಾದ್ಯಗಳ ಜೊತೆಗೆ ಹಾಡಿ ಅಭ್ಯಾಸ. ಓಕೆ. ನಮ್ಗೇನಾಗುತ್ತೆ, ಇದು 5.1 ಮಾಡಿದಾಗ DTS ಮಾಡಿದಾಗ ನಮ್ಗೆ ಅದ್ರ ವೇರಿಯೇಷನ್ ಒಟ್ಟಿಗೆ ತಗೊಳಕ್ಕಾಗಲ್ಲ ರೆಕಾರ್ಡಿಂಗ್ ಟೆಕ್ನಿಕಲಿ. ನಮ್ಗೆ ಇದು ಸವಾಲಿದು, ಯಾಕಂದ್ರೆ ಅವ್ರಿಗೆ ಒಟ್ಟಿಗೆ ಹಾಡ್ಬೇಕು. ನಿಮ್ಗೆ ಅವರು ಬಿಟ್ಸ್ ಬಿಟ್ಸ್ ಅಲ್ಲಿ ಒಂದು ಏನಿರುತ್ತೆ ಕ್ಯಾಲ್ಕುಲೇಷನ್, ಕ್ಲಿಕ್ ನಲ್ಲಿ ತಗೋಬೇಕು ಹಾಡೋದನ್ನ. ಆ ಕ್ಲಿಕ್ ಅಲ್ಲಿ ಹಾಡೋದು ಅವ್ರಿಗೆ ಕ್ಲಿಕ್ ಅಲ್ಲಿ ನುಡಿಸೋದು ಗೊತ್ತಿರಲ್ಲ. ಸ್ವಲ್ಪ ಆ ತರದ ಮೂಲ ಕಲಾವಿದರೆಲ್ಲ ಹಾಗೆ ಇರ್ತಾರೆ. ಸೊ ಅಂತವ್ರನ್ನ ಆದ್ರೆ ಬಹಳ ಬೇಗ ಅವ್ರು ಗ್ರಾಸ್ ಮಾಡಿದ್ರು. ಒಂದು ಕ್ಲಿಕ್ ಪ್ರತಿಯೊಂದು ಸಾಲುಗಳೇ ಬಹಳ ಚೆನ್ನಾಗಿದೆ. ಅದಲ್ಲ ಇದು ಗಂಗಾದೇವಿ ದೊಡ್ಡಾಕಿ ಅಮ್ಮ ಅಂತ ನಮ್ಮ ಬೆಗೆ ಸಿನಿಮಾಗೆ ಸಂಬಂಧಪಟ್ಟ ಲೈನ್. ಗಂಗಾದೇವಿ ದೊಡ್ಡಾಕಿ ಅಮ್ಮ, ನೀನ್ ಇರದಿರಲು ನರದೇಹ ನಾರುವುದಮ್ಮ. ಅಬ್ಬಬ್ಬಾ. ನೀರೇ ತುಂಬಾ ಅದ್ಭುತವಾಗಿ ಅಂದ್ರೆ ನೀನಿಲ್ಲ ಅಂದ್ರೆ ನರದೇಹ ನಾರುತ್ತೆ ಅನ್ನುವಂತ ಒಂದು ಅದ್ಭುತವಾದ ಚೌಡಿಕೆ ಆಡ್ಕೊಂಡು ಹೋಗ್ತಾ ಇರ್ತಾರೆ. ಫ್ಯಾಂಟಾಸ್ಟಿಕ್. ನೀರ್ ಹಂಚಿರುತ್ತೆ, ತುಂಬಾ ಅದ್ಭುತವಾಗಿರೋ ಈ ತರದ ಹಾಡುಗಳೆಲ್ಲ ನಾವು ಆಯ್ಕೆ ಮಾಡ್ಕೊಂಡು ಅವ್ರಿಗೊಂದು ಕ್ಲಿಕ್ ಕೊಟ್ಟು ಹಾಡೋದು ಕೇಳಿದಾಗ ಅದು ವರ್ಕ್ ಆಗೋಯ್ತು. ತುಂಬಾ ತುಂಬಾ ಅದ್ಭುತವಾಗಿ. ಆಗೇನಾಗುತ್ತೆ, ಮಿಕ್ಸಿಂಗ್ ಮಾಡುವಾಗ ಯಾರ ಧ್ವನಿ ಎಷ್ಟು ಮತ್ತೆ ಬೇರೆ ವಾದ್ಯಗಳ ವಾಲ್ಯೂಮ್ಸ್ನೆಲ್ಲ ನಾವು ಕಂಟ್ರೋಲ್ ಮಾಡಿ 5.1 ಕೇಳಿಸೋದಕ್ಕೆ ಚೆನ್ನಾಗಿರುತ್ತೆ. ಸೊ ಅದೊಂದು ಪ್ರಯೋಗ ಕ್ಲಿಕ್ ಆಯ್ತು. ಅದು ಸಾಕಷ್ಟು ಜನ ಮಾಡಿದ್ರಂತೆ, ಅದು ವರ್ಕ್ ಆಗಿರ್ಲಿಲ್ಲ. ಅಲ್ಲ, ಸುಮಾರು ಜನ ಹೇಳ್ತಾರೆ, ಯಾವ್ದೋ ಒಂದು 2-3 ಮೂವಿಯವರು ಹೇಳಿದ್ರು, ಹೌದು, ಈ ತರ ರಾ ಆರ್ಟಿಸ್ಟ್, ಅನ್ಪ್ಲಗ್ಡ್ ಆರ್ಟಿಸ್ಟ್ ಅವ್ರನ್ನ ಕರ್ಕೊಂಡ್ಬಂದು ಆ 5.1 ಕೂಡ್ಸೋದಕ್ಕೆ ತುಂಬಾ ಟ್ರೈಡ್, ಬಟ್ ಯು ಸಕ್ಸಸ್ಫುಲಿ ವಾಂಟ್ ಇಟ್ ಸರ್. ಕಂಗ್ರಾಚುಲೇಷನ್ಸ್. ಆಮೇಲೆ ಮತ್ತೊಂದು ವಿಷಯ ಏನಂತಂದ್ರೆ, ನಮ್ಮ ಸಂಗಮೇಶ್ ಸರ್ ಇದಾರಲ್ಲ, ಅವರು ಕೂಡ ಜನಪದ ಕಂಠ ಹೊಂದಿರುವಂತವ್ರು. ಅವ್ರ ಧ್ವನಿ ಹೇಗಿದೆ ಅಂದ್ರೆ, ಅವ್ರಿಗೆ ಬಹುಶಃ ಮೈಕೆ ಬೇಕಾಗಿಲ್ಲ ನೋಡಿ. ಹೌದು, ಏನಾದ್ರು ಒಂದು 500 ಜನ ಸೇರಿಸ್ಬಿಟ್ಟು ನೀವು ಅವ್ರಿಗೆ ಮಾತಾಡಿದ್ರೆ ಮೈಕ್ ಬೇಡ ಅವ್ರಿಗೆ. ಸರ್ ಒಂದು ಹಾಡು ಹಂಗೆ ಬರ್ಲಿ ಸರ್, ಅವ್ರು ಹಂಗೆ ಹೇಳ್ತಿದಂಗೆ. ಇಲ್ಲ, ಅದ್ರಲ್ಲಿ ಹಾಡ್ಸೋಣ, ಯಾಕೆಂದ್ರೆ ಕೊನೆ ಹಾಡನ್ನ ಅವರೇ ಹಾಡ್ತಾರೆ. ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಬರುತ್ತೆ, ಎಲ್ಲಿ ಅವರ ತಾಯಿ ಹಾಡ್ತಾ ಬಂದಿರುವಂತದ್ದು ಏನಿರುತ್ತೆ, ಆಗ ಅವ್ರ ಧ್ವನಿಲೇ ಒಂದು ಸಾಂಗ್ ಬರುತ್ತೆ. ಬಹಳ ಚೆನ್ನಾಗಿ ಹಾಡ್ತಾರೆ. ಹಾಡ್ಸಿ ಸರ್ ಒಂದು ಪದ ಬರ್ಲಿ ಸರ್ ಹಂಗೆ. ಅವ್ರು ಹೇಳ್ತಿರೋ ಸಂಗೀತ ನಿರ್ದೇಶಕರು ಹೇಳ್ತಿದ್ರೆ ಅದು ಕೊನೆಗೆ ಯಾವ್ದು ಹಾಡಿದ್ದೀವಿ ಅದೇ ತಾನೆ. ಕೊನೆಯದು ಅದು ಗಂಗಾದೇವಿ ದೊಡ್ಡಾಕಿ. ಅದು ಅದು ಇದು ಆಕ್ಚುಲಿ ನಾವು ಮೊದಲು ಹಾಡಿದ್ದೀವಲ್ಲ. ಹುಟ್ಟಿ ಬಂದಿ ಎಲ್ಲವನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮಾದನಿಗೆ. ಹುಟ್ಟಿ ಬಂದಿ ಎಲ್ಲವನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮಾದನಿಗೆ. ನಿನ್ನ ತಂದಿರೇಣುಕು ರಾಜ, ನಿನ್ನ ತಾಯಿ ಭೋಗಾವತಿ. ನಿನ್ನ ತಂದಿರೇಣುಕು ರಾಜ, ನಿನ್ನ ತಾಯಿ ಭೋಗಾವತಿ. ಹುಟ್ಟಿ ಬಂದಿ ಎಲ್ಲವನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮಾದನಿಗೆ.
ಬೇಕಾ ಸರ್ ಯಾವ ಮೈಕ್ ತಗೊಂಡಿ ಥ್ರಾಟಲ್ ನೋಡಿ ನೀವು, ಆ ಪಿಚ್ಚು ಆ ಥ್ರಾಟಲ್ ಪಕ್ಕದಲ್ಲಿ ಇದ್ರೆ ಒಂದ್ ನಿಮಿಷ ನಾನು ಜಂಪ್ ಮಂಜ ಮಾಡಿದಾಗ ರೋಮ ಎದುರ್ತು, ಇವಾಗ ನಾನೇ ಎದ್ಬಿಡೋ ನಾನು ಮಂಜಮ್ಮಗೆ ಸಾಥ್ ಕೊಡೋನು ಕೊಡ್ಲಿಲ್ಲ ಬೇಕು ಅಂತ, ಪಾಪ ಇದು ಆಗ್ಲಿ ಅಂತ ನಾನು ಸುಮ್ಕುಂತಿಲ್ಲ. ಚುಗಲ್ ಬಂದಿ ಆಗಿರೋ ನಾನು ಅಲ್ಲ, ಇನ್ನೊಂದ್ಸರಿ ಮಾಡೋಣ ಈ ಬೇಡ ಅಂತ ನಾನೇ ಬೇಕು ಅಂತ ಏನೋ ಸರ್ ಅಲ್ಲಿ ಎಲ್ಲಿ ಇದು ನೋ ಸೌಂಡ್ ಬ್ಯಾರಿಯರ್ಸ್, ಸೌಂಡ್ ಬ್ಯಾರಿಯರ್ಸ್ ಕಿತ್ ಬೀಳ್ತದೆ ಇದು. ಆಮೇಲೆ ಮತ್ತೊಂದು ವಿಶೇಷ ಏನಂತಂದ್ರೆ ನಮ್ಮ ನಿರ್ದೇಶಕರು ಅವರು ಬರಹಗಾರರು ಕೂಡ ಹಾಡುಗಳನ್ನ ಬರೆಯೋದ್ರಲ್ಲಿ, ಸಾಹಿತ್ಯ ಬರೆಯೋದ್ರಲ್ಲಿ ಎತ್ತಿದ್ರು. ಹೌದಾ? ಸೂಪರ್ ಸಾಂಗ್ ಇದೆ. ನೀವು ಕೇಳಿದ ಹಾಡು ಎಲ್ಲ ಹೌದೌದು, ಒಂದು ಎಲ್ಲ ಯಾವ ಜನಪದ ಜೋಗ್ತೀವಿ, ಇದು ಬೇರೆ ಸಾಂಗ್. ಹೆಂಗಿದ್ದು ಹೆಂಗಾಗೋದು ಅದು ಬಹಳ ಒಳ್ಳೆ ಸಾಂಗ್, ಅದು ತುಂಬಾ ಇಷ್ಟ ಆಗಿರೋದು ನನಗೆ. ಇವರೇ ಬರೆದಿದ್ದಾರೆ. ಅದರಲ್ಲಿ ಒಂದು ಸಾಲ್ ಬರೆದಿದ್ದಾರೆ, ಒಂದು ಲೈನ್ ಇದೆ, ಹೆಂಗಿದ್ವಿ ಹೆಂಗಾಗೋದ್ವಿ ಯಾಕೆ ಹಿಂಗಾಯ್ತು ಶ್ರೀದೇವಿ, ಶ್ರೀದೇವಿ ಲವ್ ಸಾಂಗ್. ನಮ್ ಪ್ರೀತಿ ಮೇಲೆ ಕಣ್ಣಾಗ್ದವ್ರು ಯಾರು ಶ್ರೀದೇವಿ ಅಂತ ಒಂದು ಸಾಂಗ್ ಲೈನ್ ಬರೀತಾರೆ. ಬೇಳೆ ಬೆಲ್ಲದ ಹೂರ್ಣ ನೀನು, ತಿನ್ನೋ ಋಣ ನನಗಿಲ್ವೇನು. ಸರ್ ಈಗ ಮೇಡಮ್ ಇಲ್ಲ ಕೇಳ್ಬೋದು, ಯಾಕೆ ಬರ್ದಿದ್ದೋ ನೀವು ಕಾಲೇಜಲ್ಲಿ ಯಾವ್ದಾರ ಮಿಸ್ ಕೈ ಬಿಟ್ಟು ಹೋಗಿದ್ದೆ, ಅವರು ಪ್ರೊಡಕ್ಷನ್ ವಾಪಸ್ ಮಾಡ್ಬಿಡೋದು ಕಷ್ಟ. ರಿಲೀಸ್ ಆಗಿರೋ ಸಿನಿಮಾ ಆತರದ್ದೇನಿಲ್ಲ, ಫ್ರೀ. ಆಮೇಲೆ ತುಂಬಾ ಇದು ಅನ್ಯೂನ್ಯವಾಗಿದೆ ಆ ವಿಚಾರವಾಗಿ. ಇರ್ಲಿ ಡೌಟ್ ಏನಿಲ್ಲ. ಬೇಳೆ ಬೆಲ್ಲದ ಹೂರ್ಣ ಅಂದ್ರೆ ಅದು ಪ್ರತಿಯೊಬ್ಬ ಒಂದು ಎಲ್ಲದಕ್ಕಿಂತ ಕೆಟ್ಟದು ಎಲ್ಲದಕ್ಕಿಂತ ಒಳ್ಳೇದು ಮನಸ್ಸು, ಇಲ್ಲ ಎಲ್ಲ ಕ್ರಿಯೇಟ್ ಆಗುತ್ತೆ. ಒಂದು ಸುಂದರವಾಗಿರೋದು ನೋಡ್ಬೇಕಾದ್ರೆ ಈ ಋಣ ಅನ್ನೋದು ನನಗೆ ಇಲ್ವಲ್ಲಪ್ಪ ಅನ್ನೋದು ಎಲ್ಲೇ ಒಂದು ಕಾಡ್ತಾ ಇರುತ್ತೆ ಸರ್. ಅದನ್ನ ರೊಮ್ಯಾಂಟಿಕ್ ಆಗಿ ಹೇಳಿ, ರೊಮ್ಯಾಂಟಿಕ್ ಆಗಿ ಹೇಳಿ ನೀವು ಅದನ್ನ ಮತ್ತೆ ಪ್ರಶ್ನೆ ತಿರ್ಗಾ ಎಲ್ಲ ಉಳ್ಕೊತಿರೋದ್ರೆ ಕಾಡ್ತಾ ಇದೆ ಅಂತ ಋಣ ಯಾವ್ದು ಅದೊಂದಾಯ್ತು ನೋಡಿ. ಅದ್ರದ್ದು ಇನ್ನೊಂದು ಸಾಂಗ್ ನೀವು ಹಾಡಿದಿರಲ್ಲ, ಯಾವ್ದಾದ್ರು ಎಲ್ಲ ಮುಂದೆ ತುಂಬಾ ಅದ್ಭುತವಾದ ಬರೀ ನಾಟ್ ಓನ್ಲಿ ಹಿಸ್ ಮ್ಯೂಸಿಕ್ ಡೈರೆಕ್ಟರ್, ವೆರಿ ಗುಡ್ ಸಿಂಗರ್, ಒಳ್ಳೆ ಪ್ರತಿಭೆ ಸರ್ ಅವರು. ಹಾಡುಗಾರಿಕೆ ಅವರು ಒಳ್ಳೆ ಚಿತ್ರಕಥೆ, ಒಳ್ಳೆ ಅದೆಲ್ಲ ಏನಿಲ್ವೇ, ಒಳ್ಳೆ ಸಾಹಿತ್ಯಗಾರರು, ಒಳ್ಳೆ ಸಂಗೀತಗಾರರು, ಆಲ್ ರೌಂಡರ್, ಟೆಕ್ನಿಷಿಯನ್, ಆಲ್ ರೌಂಡರ್. ಎಲ್ಲದಕ್ಕಿಂತ ನನಗೆ ಬಹಳ ಒಳ್ಳೆ ಸಾರ್ ಎನಿ ಟೈಮ್ ಯಾರಿಗಾದ್ರು ರಿಸೀವ್ ಮಾಡೋದಾಗ್ಲಿ ಮಾತಾಡ್ಲಿ ಸಪೋರ್ಟಿವ್. ಇದು ಬ್ಯಾಲೆನ್ಸಿಂಗ್ ಇಲ್ಲ, ಅವ್ರು ಇವ್ರು ಹಿಂಗಿಲ್ಲ, ಅವ್ರು ಯಾವಾಗಲೂ ಸಮವಾಗಿದ್ದಾವೆ, ಯಾರೇ ಸುತ್ತ ಇದ್ದಾರೆ. ತುಂಬಾ ಅಬ್ಸರ್ವ್ ಮಾಡಿ. ಆಮೇಲೆ ಸರ್ ಮನುಷ್ಯನಿಗೆ ಯಾರಿಗೇ ಆಗ್ಲಿ ಮ್ಯಾನಿಪುಲೇಟಿವ್ನೆಸ್ ಇರಬಾರ್ದು, ಮತ್ತೆ ಇಂಟಿಗ್ರಿಟಿ ಅಂತ ಹೇಳ್ತೀವಿ ನಾವು. ಆ ಇಂಟಿಗ್ರಿಟಿ ಅಂದ್ರೆ ಸತ್ಯಪರಾತೆ. ಇವತ್ತಿನ ಕಾಲದಲ್ಲಿ ಏನಾದ್ರು ಹುಡುಕರ ಸಿಗೋದು ಭಾರಿ ಕಡಿಮೆ. ಸಾಯಿಬ್ರು ಅವ್ರಿಗೆ ಒಪ್ಸಿದ್ರು, RR ಮಾಡಿದ್ವಿ ಟೋಟಲ್ ಆಗಿ ಸರ್ ಮಾಡಿ ಅಂತ ಹೇಳಿ ಒಪ್ಕೊಂಡು ಎಲ್ಲ ನೋಡಿದ್ರು. ನೋಡ್ಬಿಟ್ಟು ಇವ್ರಿಗೊಂದು ಫೀಲು ಏನಂದ್ರೆ, ಇದನ್ನ ನಾನೇನಾಗಿ ಕೀಬೋರ್ಡ್ ಅಲ್ಲಿ RR ಮಾಡಿಬಿಟ್ರೆ ಸಿನಿಮಾ ಸತ್ತೋಗ್ಬಿಡುತ್ತೆ, ಯಾಕಂದ್ರೆ ನಾನು ಏನ್ ತುಂಬ್ಸಕ್ಕಾಗಲ್ಲ, ಲೈವ್ ಮಾಡ್ಬಿಡೋಣ ಸರ್ ಅಂತ ಸಾಯಿಬ್ರು ನನಗೆ ಫಸ್ಟ್ ಅಪ್ರೋಚ್. ಸರ್ ಲೈವ್ ಅಂದ್ರೆ ಅಮೌಂಟ್ ಗೊತ್ತಲ್ಲ, ಅಂದ್ರೆ ಅಮೌಂಟ್ ಬಗ್ಗೆ ಯೋಚನೆ ಮಾಡ್ಬಿಡಿ, ನನಗೇನು ಅಮೌಂಟ್ ಕೊಡಕ್ ನೀವು ಒಪ್ಕೊಂಡಿದ್ದಾರಲ್ಲ ಅದನ್ನ ಲೈವ್ ಹಾಕ, ನನಗೆ ಅಮೌಂಟ್ ಬೇಡ. ಯಾರು ಸರ್ ಹೇಳ್ತಾರೆ ಸರ್? ಅಬ್ಸಲ್ಯೂಟ್ಲಿ. ಯಾರು ಹೊಸಬ್ರು ಅಂದ್ರೆ ಫಾರ್ ಎಕ್ಸಾಂಪಲ್ ಸರ್ ಸಿನಿಮಾ ಗೆದ್ರೆ ಆಮೇಲೆ ನೋಡೋಣ, ನನ್ಗೇನೋ ಕೊಡ್ಬೋದು ನೀವು, ನಾನು ಬಯಸ್ಬಿಟ್ಟು ಆದ್ರೆ ಇದನ್ನ ಬಿಟ್ಟು ನಾನು ಅದು ಮಾಡಿದ್ರೆ ನನ್ನ ಲೈಫ್ ಲಾಂಗ್ ಉಳಿಯುತ್ತೆ, ನನಗೆ ಪೇಮೆಂಟ್ ಬೇಡ, ನನಗೆ ಕೊಡೋ ಪೇಮೆಂಟ್ ನಾ ಇದಕ್ಕೆ ಹಾಕೋಣ, ಲೈವ್ ಹಾಕೋಣ ಅಂತೇಳಿ ಲೈವ್ ಎಂತೆಂತ ದೊಡ್ಡ ದೊಡ್ಡ ಫ್ಲೂಟಿಸ್ಟು, ಕೀಬೋರ್ಡ್, ಆಮೇಲೆ ಬ್ಯಾಂಡ್, ಏನ್ ಸರ್ ಸಿತಾರು ಎಲ್ಲರನ್ನು ಲೈವ್ ಕರೆಸಿಬಿಟ್ಟದ್ದು. ಆಕ್ಚುಲಿ ಪ್ರೊಡ್ಯೂಸರ್ ದುಡ್ಡಲ್ಲ ಅದು, ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಇವ್ರು ಗೊತ್ತಿರ್ತಕ್ಕಂಥ ಏನ್ ಖರ್ಚು ಮಾಡ್ತಕ್ಕಂಥ ಪೇಮೆಂಟ್ ನನಗೆ ಆಗಿದೆ ಲೈವ್ ಆಗಿ. ನಾವು ಟೋಟಲ್ ಸಿನಿಮಾ ಲೈವ್ ಮಾಡಿದ್ವಿ. ಅಲ್ಲ, ನಾನು HKRK ಹೇಳ್ಕೊತಿಲ್ಲ ಸರ್, HKRK ಹೇಳ್ಕೊತಿಲ್ಲ. ಫುಡ್ಕಾಸ್ಟ್ ವಿತ್ ಶ್ರೀನಾಥ್ ಅಂತ ತಲೆಯಲ್ಲಿ ಬಂದಿದ ತಕ್ಷಣ ನಾನು ಮತ್ತೆ ಇಂದ್ರ ಸರ್ ಮಾತಾಡಿದ್ವಿ. ನಾನು ಅವ್ರಿಗೆ ಹೇಳಿದೆ ಸರ್ ಹಿಂಗೆ ಬಂದಿದೆ ಅಂತ. ಅವ್ರಿಗೆ ಒಂದೇ ಒಂದು ಥಾಟ್ ಚಕ್ ಅಂತ ಏನು ಹೇಳಿದ್ರು ಗೊತ್ತಾ, ಶ್ರೀನಾಥ್ ಮಾಡಿ ಯಾರೂ ಹೊಸಬ್ರನ್ನ ಕರ್ಕೊಂಡು ಬಂದು ಇಂಡಸ್ಟ್ರಿಗೆ ಬಿಡಕ್ಕೆ ಒಪ್ಕೊಳಲ್ಲ, ಏನೋ ನೋಡ್ಬಿಟ್ಟು ಏನೋ ಒಂದು ಇದು ಮಾಡಿ ಏನೋ ಒಂದು ಇದು ಮಾಡ್ತಾರೆ. ಬಟ್ ಆ ಥರ ಎಲ್ಲ ನಮ್ಮ ಈ ಸಿನಿಮಾದಲ್ಲಿ ಇದೆಲ್ಲ ನೋಡಿದಾಗ ಇವರು ಎಷ್ಟು ನ್ಯಾಚುರಲ್ ಆಗಿ ಶೂಟ್ ಮಾಡಿದ್ರಲ್ಲ, ಇದಕ್ಕೆ ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಸ್ ಬರಬಾರ್ದು ಅನ್ನೋದು ಬಂದ್ಬಿಡುತ್ತೆ. ಯಾಕಂದ್ರೆ ಆ ನೇಟಿವಿಟಿ ಕೊಡ್ಬೇಕು. ಹೌದು ಸರ್, ಅದು ನಾನು ಬಂದಿರೋ ಜರ್ನಿಲಿ ನಾನು ಅನ್ಕೊಂಡಿರ್ತೇನೆಂದ್ರೆ, ನಾನು ಬಡವನಾದರೂ ಪರವಾಗಿಲ್ಲ, ನನ್ನ ಸಂಗೀತ ಬಡವಾಗಿರ್ಬಾರ್ದು, ಸಂಗೀತ ಶ್ರೀಮಂತವಾಗಿರ್ಬೇಕು. ಆಕ್ಚುಲಿ ಈ ಸಿನಿಮಾ ಫಸ್ಟ್ ಗೆ ನೋಡಿದ್ಮೇಲೆ ಸಂಗೀತ ಶ್ರೀಮಂತ ಆದ್ಮೇಲೆ ನೀವು ಶ್ರೀಮಂತರೇ ಸರ್, ಅಷ್ಟೇ. ನಾವೆಲ್ಲೂ ಬಡವರು ಸರ್. ಸೊ ನಮ್ಗೆ ಹೋಪ್ ಬಂದಿರೋದು ಎಲ್ಲಿ ಅಂದ್ರೆ, ನಾವು ಶೂಟಿಂಗ್ ಮಾಡ್ಕೊಂಡು ಬಂದ್ಮೇಲೆ ಯಾರು ನಾವೆಲ್ಲರೂ ರಾ ಫುಟೇಜ್ ನೋಡಿದ್ವಿ, ಅಂದ್ರೆ ರಫ್ ಎಡಿಟ್ ಆದ್ಮೇಲೆ ಇಂದ ಮತ್ತೆ ಪಳನಿ ಡಿ ಸೇನಾಪತಿ ನೋಡಿ ನನಗೆ ಮೆಸೇಜ್ ಹಾಕಿದ್ರು.
ಇದು ಎಕ್ಸ್ಟ್ರಾಡಿನರಿ ಸಬ್ಜೆಕ್ಟು ಮತ್ತು ನಿಮ್ಮ ಎಕ್ಸ್ಟ್ರಾಡಿನರಿ ಆ್ಯಕ್ಟಿವ್ ಪರ್ಫಾರ್ಮೆನ್ಸ್, ಇದಕ್ಕೆ ಫ್ಯೂಚರ್ ಇದೆ, ಭವಿಷ್ಯ ಇದೆ. ನೀವು ದಯವಿಟ್ಟು ಮನಸ್ಸು ಮಾಡಿ ಇದಕ್ಕೆ ಏನಾದರೂ ಮಾಡಬೇಕು, ನೀವು ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು ಅಂತ ರಾತ್ರಿ ಮೆಸೇಜ್ ಯಾರೋ ಪಳನಿ ಮತ್ತು ಇಂದಿರಾ. ಅವಾಗ ನನಗೆ ಏನೋ ಇದೆ ಅಂತ, ನಾವೇನು ಅಂಥ ಸೀರಿಯಸ್ ಇರಲಿಲ್ಲ ಇದ್ರ ಬಗ್ಗೆ. ನಾವು ಆ್ಯಕ್ಚುಲಿ ಅಂಥ ಸೀರಿಯಸ್ನೆಸ್ ಬಂದಿರಲಿಲ್ಲ ನಮಗೆ. ಇವ್ರು ಹೇಳಿದ ಮೇಲೆ ನಾನು ಏನೋ ಇವ್ರು ಹೇಳ್ತಾ ಇದ್ದಾರೆ ಅಂದಮೇಲೆ ಅದನ್ನು ಮಾಡೇ ಬೇಡೋಣ ಅಂತ ಇಡೀ ಎಲ್ಲ ಇನ್ಸ್ಟ್ರೂಮೆಂಟು, ಆ ನೇಟಿವಿಟಿಗೆ ಬೇಕಾಗಿದ್ದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಎಲ್ಲವೂ ನಾವು ಲೈವ್ ಮಾಡಿ ಸಿನಿಮಾ ಈಗ ಅದು ಬೇರೆನೇ ಆಗಿದೆ. ಎಫೆಕ್ಟ್ಸ್ ಮತ್ತೆ ಎಲ್ಲಿ ಬೇಕು ಸಂಗೀತ ಅಷ್ಟೇ ನೋಡಿ ಸರ್. ಹೌದು, ಎಲ್ಲಿ ಅವಶ್ಯಕತೆ ಇದೆ ಮತ್ತೆ ನ್ಯಾಚುರಲ್ ಆಗಿ ಬರುತ್ತೆ. ಹೌದು. ಇನ್ನೊಂದು ಬಹಳ ಈ ಸಿನಿಮಾದ ಶಕ್ತಿ ಏನು ಅಂತಂದ್ರೆ ಸಂಗಮೇಶ್ ಸರ್ ಅವರ ಆಕ್ಟಿಂಗ್, ಅವರ ಅಭಿನಯ ಇದೆಯಲ್ಲ, ಅದು ನಿಮ್ಗೆ ಇಡೀ ಸಿನಿಮಾ ನಿಲ್ಸ್ಕೊಳ್ಳುತ್ತೆ. ಅದೇ ಆ ಒಂದು ಜೀವ ಪಾತ್ರಕ್ಕೆ ಜೀವ ತುಂಬಿರೋದು. ನನಗನ್ಸಿದ್ದು ಅವ್ರು ಇಡೀ ಜರ್ನಿನಲ್ಲಿ ಇಷ್ಟು ನವರಸಗಳು ಇರುವಂತ ಕ್ಯಾರೆಕ್ಟರ್ ಅವ್ರು ಇದೇ ಮಾಡಿರೋದು. ಬರೀ ನಗಿಸ್ತಾ ಇದ್ರು, ಹೌದೌದು, ಅದು ಇದು ಫಸ್ಟ್ ನಗಿಸ್ತಾ ಇದ್ರು, ಇಷ್ಟು ಜಾನ ಈ ತರ ಇತ್ತು. ಈಗ ಹೇಗಿದೆ ಅಂದ್ರೆ ಒಳ್ಳೆ ಜಾನರ್ ಚೂಸ್ ಮಾಡ್ಕೊಂಡಿದ್ದಾರೆ ಸರ್. ಅಳಿಸ್ತಾರೆ. ಅದು ಡೈರೆಕ್ಟ್ರಿಗೆ ಬಿಟ್ಟದ್ದು. ಯಾಕಂದ್ರೆ ನಾನು ಗೋವಿಂದಾಗಿ ಜನಪರಿಚಿತ ಚಿರಪರಿಚಿತ ಬಿಟ್ರೆ ನಾನು ರಂಜಾನ್ 2023 ಸೀರಿಯಸ್ ಪಾತ್ರ ಮಾಡಿದ್ದೆ. ಅದನ್ನ ನಾನು ಸೀರಿಯಸ್ ಪಾತ್ರ ಮಾಡ್ತೀನಿ ಅಂತ ಹೇಳ್ಬೇಕಾಗಿತ್ತು. ಅದು ಅದಾದ್ಮೇಲೆ ಇವರು ಮಾಡಿರೋದು. ಇದ್ರೊಳಗೆ 4-5 ಫ್ಲೇವರ್ ಇದೆ. ಅವನು ಕುಡುಕನೂ ಹೌದು, ಅವನು ದುಡ್ಡು ಆಡ್ತಾನೆ, ಬಟ್ಟೆ ಬಿಚ್ಚಿ ಹುಚ್ಚ ಆಗ್ತಾನೆ, ಆತ್ಮಹತ್ಯೆಗೆ ಹೋಗ್ತಾನೆ, ಪ್ರೇಮಿನೂ ಹೌದು. ಇಟ್ಸ್ ವಂಡರ್ಫುಲ್ ಆಲ್ ರೌಂಡರ್ ತರ ಒಂದು ಕ್ಯಾರೆಕ್ಟರ್. ಸಾವುಕಾರನೂ ಹೌದು, ಬಡವನು ಹೌದು, ಆಮೇಲೆ ಕಾಮಿಡಿನೂ ಹೌದು, ಆಮೇಲೆ ಅಳಿಸೋದು ಹೌದು, ಅಳೋದು ಹೌದು, ಅಳಿಸೋದು ಹೌದು. ಕೊನೆಗೆ ನನಗೆ ಗಾಬರಿ ಆಗಿರೋದು ಆ ಶೋ ಆದ್ಮೇಲೆ, ಆ ತಾಯಂದಿರು ಬಂದು ನೋಡಿ ದೇವ್ರ ಪಾತ್ರ ಮಾಡೋದವ್ರಿಗೆ ಕೈ ಕಾಲು ಮುಗಿತಾರೆ. ಯಾರೇ ಆಗ್ಲಿ ದೇವ್ರ ಪಾತ್ರ. ನಾನು ಕುಡುಕ್ ಸುಳಿ ಮಗನ ಪಾತ್ರ ನಂದು. ನಾನು ಮಾತಿದ್ರೆ ನಿಮ್ಮ ಅವನಂತಾರೆ ಅಂದ್ಕೊಂಡು ತಿರ್ಗಾಡೋ ಪಾತ್ರ ಅದು. ಮತ್ತೆ ಅದನ್ನು ಸ್ಕ್ರೀನ್ ಮೇಲೆ ನೋಡಿದಾರ ಅವರೆಲ್ಲ. ಆ ತರ ಹೋಗಿ ಕೊನೆಗೆ ಅವನೇನು ಪರಿವರ್ತನೆಯಾಗಿ ಮನುಷ್ಯನಾಗ್ತಾನಲ್ಲ, ಅದು ಬಂದು ಅವರು ಅಂತ ತಾಯಂದಿರು ಅಥವಾ ಅವರು ತಮ್ಮ ಐಡೆಂಟಿಟಿ ಅಲ್ಲ, ಅದು ಮುಖ್ಯ ಅಲ್ಲ ರೀ. ಅವ್ರ ಐಡೆಂಟಿಟಿ ಹೇಳಿ ನಮಸ್ಕಾರ ಮಾಡೋದಿದೆಯಲ್ಲ, ಈ ಸೊಸೈಟಿಯಲ್ಲಿ ಅದು ಬಹಳ ದೊಡ್ಡದು. ಆ ತಾಯಿ, ನಾನೊಬ್ಬಳು ಬ್ರಾಹ್ಮಣ ಆದ್ರೂ ನಾನು ನಿನ್ನ ಪಾದ ಮುಟ್ಟಿ ನಮಸ್ಕಾರ ಮಾಡ್ತೀನಿ ಅಂತ ಕಾಲಿಡೋದು ಅಳೋದಿದೆಯಲ್ಲ, ಅದು ಪರಿವರ್ತನೆ ಅನ್ನೋದಿದೆಯಲ್ಲ, ಅಷ್ಟು ಮನಸ್ಸಿಗೆ ಪಾತ್ರಗಳು, ಸಿನಿಮಾ ಕಂಟೆಂಟ್ ನಾಟಿದೆ ಅಂತ. ಆತಿಥ್ಯ ಸ್ವೀಕಾರ